360 ಡಿಗ್ರಿ ತಿರುಗಬಲ್ಲಂತಹ 42 ಅಡಿ ಎತ್ತರದ ಧ್ವಜಸ್ತಂಭ ಅದು. ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿರೋದೇ ಅಸಂಖ್ಯ ಹಿಂದೂಗಳ ಆರಾಧ್ಯ ದೈವ. ರಾಮನ ಮಂದಿರ ನಿರ್ಮಾಣ ಆಗಬೇಕು ಅನ್ನೋ ಕನಸು ಈಡೇರಿರೋದು. ಕೋಟ್ಯಂತರ ಜನ ಈಗಾಗಲೇ ಅಯೋಧ್ಯೆಗೆ ಭೇಟಿ ಕೊಟ್ಟದ್ದನ್ನು ನಾವು ನೋಡಿದ್ದೀವಿ. 57,000 ಚದರಡಿ ಪ್ರದೇಶ ರಾಮ ಮಂದಿರ ನಿರ್ಮಾಣ ಆಗಿರೋದು. 3 ಅಂತಸ್ತಿನ ಕಟ್ಟಡ ಅದು. ಕುತುಬ್ ಮಿನಾರ್ಗಿಂತ ಸುಮಾರು 70% ಎತ್ತರದಲ್ಲಿದೆ. ಆಧ್ಯಾತ್ಮ ಚಿಂತಕರಾದಂತಹ ನಾಗರಾಜ್ ನಕ್ಷತ್ರಿಯವರು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಬಹಳ ಐತಿಹಾಸಿಕ ಕ್ಷಣಕ್ಕೆ ಇಡೀ ದೇಶ, ಇಡೀ ಜಗತ್ತು ಸಾಕ್ಷಿಯಾಗ್ತಾ ಇದೆ. ಪ್ರಸಿದ್ಧ ರಾಮ ಮಂದಿರ ನಿರ್ಮಾಣ ಆಗಿ ಅದರ ಸಂಪೂರ್ಣವಾದಂತಹ ಕಾರ್ಯ ಮುಕ್ತಾಯ ಆಗಿರುವಂತಹ ದಿನ ಇವತ್ತಿನ ಈ ಕಾರ್ಯಕ್ರಮಗಳು ಎಷ್ಟು ಪ್ರಮುಖ. ಅದರಲ್ಲೂ ಕೂಡ ಈ ಧ್ವಜ ಅನ್ನೋದು, ಧ್ವಜಾರೋಹಣ ನೆರವೇರಿಸೋದು ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಎಷ್ಟು ಪ್ರಮುಖ ಪಡೆದುಕೊಳ್ಳುತ್ತೆ ಅಂತ. ಒಂದರ್ಥದಲ್ಲಿ ಒಂದು ರೋಮಾಂಚನಕಾರಿಯಾದಂತಹ ಸನ್ನಿವೇಶಕ್ಕೆ ನಮ್ಮ ಭರತ ಭೂಮಿ ಸಾಕ್ಷಿಯಾಗುತ್ತಾ ಇರುವಂತಹದ್ದು. ಇದು ನಮ್ಮೆಲ್ಲರ ಸೌಭಾಗ್ಯದ ಒಂದು ಫಲ ಅಂತ ನಾನು ನಿರ್ಣಯ ಮಾಡ್ತೇನೆ, ಅಂದುಕೊಳ್ತೇನೆ. ತಾವು ಕೇಳಿದ ಒಂದು ಪ್ರಶ್ನೆ ಏನು ಕೇಳಿದ್ರೆ, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ನೆಲೆಯ ಚಿಂತನೆಯ ಭಾಗವಾಗಿ ನಾವು ಇವತ್ತಿನ ಒಂದು ಕಾರ್ಯಕ್ರಮವನ್ನ ಗಮನಿಸ್ಲಿಕ್ಕೆ ಹೊರಟ್ರೆ, ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಪೂರ್ಣತೆಯ ಒಂದು ಸಂಕೇತವಾಗಿ ಇವತ್ತು ಏನು ಧ್ವಜದ ಒಂದು ಆರೋಹಣ ಹೇಳುವಂತದ್ದೇನಾಗುತ್ತಾ ಇದೆ, ಇದು ಧಾರ್ಮಿಕವಾಗಿಯೂ ಕೂಡ ಒಂದು ಬಹಳ ದೊಡ್ಡ ಮಹತ್ವವನ್ನ ಪಡೆದುಕೊಂಡಿರತಕ್ಕಂತಹ ಒಂದು ವಿಷಯ. ಯಾಕೆ ಅಂತ ನಾವು ಇದನ್ನ ಚಿಂತನೆ ಮಾಡ್ಲಿಕ್ಕೆ ಹೊರಟ್ರೆ, ಸಾಮಾನ್ಯವಾಗಿ ನಮ್ಮ ಭಾರತೀಯ ಧಾರ್ಮಿಕ ಪ್ರಪಂಚ ಹೇಗೆ ಅಂತ ಕೇಳಿದ್ರೆ, ಭಗವಂತನ ಅಸ್ತಿತ್ವವನ್ನ ಚಿಂತನೆ ಮಾಡುವಂತಹದ್ದು ಪ್ರಕೃತಿಯ ಒಂದು ಶಕ್ತಿಯ ಕೇಂದ್ರವನ್ನ ಇಟ್ಕೊಂಡಂತೆ ನಾವು ಭಗವಂತನ ಅಸ್ತಿತ್ವವನ್ನ ಚಿಂತನೆ ಮಾಡುವಂತಹದ್ದು. ಸಾಮಾನ್ಯವಾಗಿ ದೇವಾಲಯದಲ್ಲಿ ನಮಗೆ ವಿಗ್ರಹ ಅನ್ನುವಂತಹದ್ದು ಒಂದು ಪ್ರತೀಕ ಅಷ್ಟೇ, ಅಲ್ಲಿ ಅದುವೇ ದೇವರು ಅಂತ ಹೇಳುವಂತಹ ಚಿಂತನೆ ಅಲ್ಲ. ಹಾಗಾದ್ರೆ ಅಲ್ಲಿ ದೇವತಾ ಸಾನ್ನಿಧ್ಯವನ್ನ ಗಮನಿಸುವಂತಹದ್ದು ಅಥವಾ ನಿರ್ಣಯಿಸುವಂತಹ ತೀರ್ಮಾನವನ್ನ ಶಾಸ್ತ್ರ ನಮಗೆ ಯಾಕೆ ಕೊಟ್ಟಿತು ಕೇಳಿದ್ರೆ, ಪ್ರಾಕೃತಿಕವಾದಂತಹ ಚೈತನ್ಯ ಶಕ್ತಿಯನ್ನ ಈ ಸ್ಥಳದಲ್ಲಿ ಅರ್ಥಾತ್ ಬಿಂಬದಲ್ಲಿ ಆವಾಹನೆ ಮಾಡಿಕೊಂಡು ಅಲ್ಲಿ ಪ್ರಾಕೃತಿಕವಾದಂತಹ ಚೈತನ್ಯವನ್ನ ನಾವು ಕಾಣುವಂತಹದ್ದು ಅಥವಾ ಅದರ ಒಂದು ಅನುಗ್ರಹ ಶಕ್ತಿಯನ್ನ ನಾವು ಪಡೆಯುವಂತಹದ್ದು ಹೇಳುವಂತಹದ್ದು ನಮಗೆ ಶಾಸ್ತ್ರ ಕೊಟ್ಟಂತಹ ಸಂದೇಶ. ಈ ಹಿನ್ನೆಲೆಯಲ್ಲಿ ಒಂದು ದೇವಾಲಯದ ಗರ್ಭಗೃಹದಲ್ಲಿರುವಂತಹ ವಿಗ್ರಹ, ಆ ವಿಗ್ರಹದಲ್ಲಿ ತುಂಬುವಂತಹ ಚೈತನ್ಯ ಅದು ಹೇಗೆ ಪ್ರಾಕೃತಿಕವಾಗಿ ತುಂಬುವುದಕ್ಕೆ ಸಾಧ್ಯ ಅಂತ ಹೇಳುವಂತಹ ಪ್ರಶ್ನೆ ಬಂದಾಗ, ಶಾಸ್ತ್ರ ನಮಗೆ ಯಾವ ನೆಲೆಯಲ್ಲಿ ಕೊಟ್ಟಿದೆ ಕೇಳಿದ್ರೆ, ಜಗತ್ತಿನ ಅಂತಂದ್ರೆ ಯೂನಿವರ್ಸಲ್ ಪವರ್ ಅನ್ನ ನಮಗೆ ಏನು ಭೌಗೋಳಿಕವಾದಂತಹ ಚಿಂತನೆ ಮತ್ತೆ ವಾಸ್ತುವಿನ್ಯಾಸದ ಚಿಂತನೆಯ ಮೂಲಕ ಗರ್ಭಗುಡಿಯ ಶಿಖರದ ಮೂಲಕ ಗರ್ಭಗೃಹವನ್ನ ಪ್ರವೇಶಿಸಿ, ಗರ್ಭಗೃಹದಲ್ಲಿರುವಂತಹ ವಿಗ್ರಹದ ಒಳಗೆ ಪ್ರವೇಶಿಸಿ ವಿಗ್ರಹದಿಂದ ಭಕ್ತ ಸಮೂಹಕ್ಕೆ ಅನುಗ್ರಹ ಮಾಡುವುದು ಅಂತ ಹೇಳುವಂತಹದ್ದು ನಮಗೆ ಆಗಮ ಶಾಸ್ತ್ರಗಳು ಮತ್ತೆ ವಾಸ್ತುಶಾಸ್ತ್ರಗಳ ಮೂಲಕ ನಾವು ತಿಳಿಯಬಹುದಾದಂತಹ ವಿಷಯ. ಈ ಹಿನ್ನೆಲೆಯಲ್ಲಿ ಶಿಖರದಲ್ಲಿ ಧ್ವಜ ಪತಾಕೆಯನ್ನ ಹಾರಿಸುವುದರ ಮೂಲಕ ಜಾಗತಿಕವಾದಂತಹ ಪ್ರಾಕೃತಿಕವಾದಂತಹ ಒಂದು ಸುಪ್ರೀಂ ಶಕ್ತಿಯನ್ನ, ಆ ಶಕ್ತಿ ಶಿಖರದ ಮೂಲಕ ಗರ್ಭಗೃಹ ಪ್ರವೇಶ ಮಾಡ್ತದೆ ಅಂತ ಹೇಳುವಂತಹದ್ದು ನಿರ್ಣಯ. ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ದೃಷ್ಟಿಕೋನದಲ್ಲಿ ಇಂತಹ ಒಂದು ಮಹತ್ವವನ್ನ ಪಡೆದಂತಹ ಧ್ವಜಾರೋಹಣ ವಿಧಿ ಏನಿದೆ, ಅದು ಸಾಂಸ್ಕೃತಿಕವಾಗಿ ಮತ್ತೆ ಭಾರತೀಯ ಒಂದು ಏನು ರಾಜಾದಿರಾಜರುಗಳ ಪರಂಪರೆಯನ್ನ ಗಮನಿಸಿದಾಗಲೂ ಕೂಡ ಒಂದು ಚೈತ್ರ ಯಾತ್ರೆ ಅರ್ಥಾತ್ ದಿಗ್ವಿಜಯದ ಯಾತ್ರೆಯನ್ನ ಮಾಡುವಂತಹದ್ದರ ಸಂಕೇತ ದೃಷ್ಟಿಯಲ್ಲಿಯೂ ಕೂಡ ಈ ಧ್ವಜಾರೋಹಣವನ್ನ ನಾವು ಕಾಣುತ್ತೇವೆ. ಸಾಮಾನ್ಯವಾಗಿ ನಿಮ್ಗೆ ತಿಳಿದೇ ಇದೆ ಅಂತ ಅಂದುಕೊಳ್ತೇನೆ, ಸಮಾಜಕ್ಕೂ ಕೂಡ ತಿಳಿದಿರುವಂತಹ ವಿಷಯ. ಧ್ವಜದ ಆರೋಹಣ ಅನ್ನುವಂತಹದ್ದು ಯಾವ ಕಾರಣದಿಂದ ಆಗುತ್ತದೆ ಅನ್ನುವಂತಹದ್ದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಈ ಹಿನ್ನೆಲೆಯಲ್ಲಿ ಒಂದು ಸೌಭಾಗ್ಯದ
ಫಲದ ಚಿಂತನೆಯಲ್ಲಿಯೂ ಕೂಡ ನಾವು ಇದನ್ನ ತೀರ್ಮಾನ ಮಾಡಬೇಕು. ಐತಿಹಾಸಿಕವಾದಂತಹ ಒಂದು ಕ್ಷಣಗಣನೆ ಹೌದು. ಓಕೆ. ಜೊತೆಗೆ ಧಾರ್ಮಿಕತೆಯ ಬಹಳ ದೊಡ್ಡ ಮಹತ್ವವನ್ನ ಪಡೆದಿರುವಂತಹ ಒಂದು ಕ್ರಿಯೆಯೂ ಕೂಡ ಹೌದು. ಎಸ್. ಜೊತೆಯಲ್ಲಿ ದಿಗ್ವಿಜಯದ ಯಾತ್ರೆ, ಜಯದ ಯಾತ್ರೆಯ ಸಂಕೇತವೂ ಕೂಡ ಹೌದು. ಜಯದ ಯಾತ್ರೆ ಯಾಕೆ ಅಂತ ಕೇಳಿದ್ರೆ ಸುದೀರ್ಘವಾದಂತಹ 5 ಶತಮಾನಗಳ ಹೋರಾಟದ ಫಲವಾಗಿ ಭಾರತ ಭೂಮಿಯಲ್ಲಿ ಇವತ್ತು ರಾಮನ ಒಂದು ಮಂದಿರ ನಿರ್ಮಾಣವಾಗಿ ನಿಜ ನಕ್ಷತ್ರ ಅವರ ನಿಜಕ್ಕೂ ಇದು ಸಂಭ್ರಮದ ಯಾತ್ರೆ ಕೂಡ. ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀವಿ ತಮ್ಮಿಂದ. ಇನ್ನೇನು ಕೆಲವೇ ಕ್ಷಣ ಸಪ್ತ ಮಂದಿರಕ್ಕೆ ಪ್ರಧಾನಿ ಭೇಟಿ ಕೊಡ್ತಾರೆ. ರೋಡ್ ಶೋ ಮೂಲಕ ಸಪ್ತ ಮಂದಿರಕ್ಕೆ ಆಗಮಿಸ್ತಾ ಇರುವಂತಹ ಪ್ರಧಾನಿ ಅಯೋಧ್ಯೆಯ ಸಪ್ತ ಮಂದಿರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾರೆ. ಮಹರ್ಷಿ ವಸಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ಮಹರ್ಷಿ ವಾಲ್ಮೀಕಿ, ದೇವಿ ಅಹಲ್ಯ, ನಿಷಾದ ರಾಜಗುಹ ಮತ ಶಮರಿ ಹಾಗೂ ಎಲ್ಲ ದೇಗುಲಗಳಲ್ಲೂ ಕೂಡ ಅಂದ್ರೆ ಸಪ್ತ ಮಂದಿರಗಳಲ್ಲೂ ಕೂಡ ವಿಶೇಷ ಪೂಜೆ ಇದೆ. ಬಳಿಕ ರಾಮ ಮಂದಿರದಲ್ಲಿ ಧ್ವಜಾರೋಹಣ ನೆರವೇರತ್ತೆ.